ಸಮುವೇಲನ ಗ್ರಂಥದಿಂದ ವಾಚನ ಅಧ್ಯಾಯ 14. ಯೋನಾತಾನನ ಶೌರ್ಯ, ಫಿಲಿಸ್ಟಿಯರಿಗೆ ಅಪಜಯ. ಫಿಲಿಸ್ಟಿಯರ ಕಾವಲು ದಂಡು ಮಿಕ್ಮಾಷಿನ ಕಣಿವೆಯ ಕಡೆಗೆ ಹೊರಟಿತು. ಒಂದು ದಿನ ಸೌಲನ ಮಗ ಯೋನಾತಾನನು ತನ್ನ ಆಯುಧಗಳನ್ನು ಹೊರುವ ಸೇವಕನಿಗೆ, ಆಚೆ ಇರುವ ಫಿಲಿಸ್ಟಿಯರ ಕಾವಲು ದಂಡಿಗೆ ವಿರೋಧವಾಗಿ ಹೋಗೋಣ ಬಾ ಎಂದು ಹೇಳಿದನು. ಆದರೆ ಈ ಸಂಗತಿಯನ್ನು ತನ್ನ ತಂದೆಗೆ ತಿಳಿಸಲಿಲ್ಲ. ಸೌಲನಾದರೂ ಗಿಬೆಯ ಪ್ರಾಂತ್ಯದ ಅಂತ್ಯಭಾಗವಾಗಿರುವ ಮಿಗ್ರೋನಿನಲ್ಲಿನ ಒಂದು ದಾಳಿಂಬೆ ವೃಕ್ಷದ ಅಡಿಯಲ್ಲಿ ಇಳಿದುಕೊಂಡಿದ್ದನು. ಅವನ ಜೊತೆಯಲ್ಲಿ ಸುಮಾರು 600 ಮಂದಿ ಸೈನಿಕರು ಇದ್ದರು. ಏಫೋದನ್ನು ಧರಿಸಿಕೊಂಡಿದ್ದ ಅಹೀಯನು ಇದ್ದನು. ಈ ಅಹೀಯನು ಶಿಲೋವಿನಲ್ಲಿ ಸರ್ವೇಶ್ವರನ ಯಾಜಕನಾಗಿದ್ದ ಎಲಿಯ ಮರಿಮಗನು, ಫಿನೆಹಾಸನ ಮೊಮ್ಮಗನು, ಇಕಾಬೋದನ ಅಣ್ಣನಾದ ಹೀಟೋಬನ ಮಗನು ಆಗಿದ್ದನು. ಯೋನಾತಾನನು ಹೋದದ್ದು ಜನರಿಗೂ ಗೊತ್ತಿರಲಿಲ್ಲ. ಫಿಲಿಸ್ಟಿಯರ ದಂಡಿನ ಸ್ಥಳಕ್ಕೆ ಹೋಗಲು ಅವರು ಮಿಕ್ಮಾಷಿನ ಕಣಿವೆಯ ಮೂಲಕ ಹೋಗಬೇಕಾಗಿತ್ತು. ಕಣಿವೆಯ 2 ಬದಿಗಳಲ್ಲಿ ಒಂದೊಂದು ಕೋಡು ಕಲ್ಲುಗಳಿದ್ದವು. ಒಂದಕ್ಕೆ ಬೋಚೇಚ್ ಎಂದು, ಇನ್ನೊಂದಕ್ಕೆ ಸೇನೆ ಎಂದು ಹೆಸರು. ಒಂದು ಮಿಕ್ಮಾಷಿಗೆ ಮುಖ ಮಾಡಿ ಉತ್ತರಕ್ಕಿತ್ತು, ಇನ್ನೊಂದು ಗೆಬಕ್ಕೆ ಮುಖ ಮಾಡಿ ದಕ್ಷಿಣಕ್ಕಿತ್ತು. ಯೋನಾತಾನನು ತನ್ನ ಆಯುಧಗಳನ್ನು ಹೊರುವವನಿಗೆ, ಸುನ್ನತಿಯಿಲ್ಲದ ಈ ಕಾವಲು ದಂಡಿನವರೆಗೆ ನೇರವಾಗಿ ಹೋಗೋಣ ಬಾ. ಬಹುಶಃ ಸರ್ವೇಶ್ವರ ತಾವೇ ನಮ್ಮ ಪರವಾಗಿ ಕಾರ್ಯ ಸಾಧಿಸುವರು. ಬಹು ಜನರಿಂದಾಗಲಿ ಸ್ವಲ್ಪ ಜನರಿಂದಾಗಲಿ ರಕ್ಷಿಸುವುದು ಸರ್ವೇಶ್ವರ ಸ್ವಾಮಿಗೆ ಅಸಾಧ್ಯವಲ್ಲ ಎಂದು ಹೇಳಿದನು. ಆಯುಧಗಳನ್ನು ಹೊರುವವನು, ನಿಮ್ಮ ಇಷ್ಟದಂತೆ ಮಾಡಿ, ನಿಮ್ಮ ಕೋರಿಕೆಯ ಹಾಗೆ ನಾನು ನಿಮ್ಮನ್ನು ಹಿಂಬಾಲಿಸುತ್ತೇನೆ ಎಂದನು. ಆಗ ಯೋನಾತಾನನು, ಅವರು ನಮ್ಮನ್ನು ಕಾಣುವಂತೆ ಸಮೀಪಕ್ಕೆ ಹೋಗೋಣ, ನಾವು ನಿಮ್ಮ ಬಳಿಗೆ ಬರುವ ತನಕ ಅಲ್ಲೇ ನಿಲ್ಲಿ ಎಂದು ಅವರು ನಮಗೆ ಹೇಳಿದರೆ ಮೇಲೆ ಹತ್ತದೆ ಇದ್ದ ಸ್ಥಳದಲ್ಲೇ ಇರೋಣ. ಆದರೆ ಅವರು ಮೇಲೆ ಹತ್ತಿ ನಮ್ಮ ಬಳಿಗೆ ಬನ್ನಿ ಎಂದು ಕರೆದರೆ ಸರ್ವೇಶ್ವರ ಅವರನ್ನು ನಮ್ಮ ಕೈಗೆ ಒಪ್ಪಿಸಿದ್ದಾರೆಂಬುದಕ್ಕೆ ಇದೇ ಗುರುತೆಂದು ತಿಳಿದು ಮೇಲೆ ಹೋಗೋಣ ಎಂದನು. ಇವರಿಬ್ಬರು ಫಿಲಿಸ್ಟಿಯರ ಕಾವಲು ದಂಡಿನವರಿಗೆ ಕಾಣಿಸಿಕೊಂಡಾಗ ಅವರು, ಈಗೋ ಹಿಬ್ರಿಯರು ತಾವು ಅಡಗಿಕೊಂಡಿದ್ದ ಕಿಂಡಿಗಳಿಂದ ಹೊರಗೆ ಬರುತ್ತಲಿದ್ದಾರೆ ಎಂದು ತಮ್ಮ ತಮ್ಮೊಳಗೆ ಮಾತಾಡಿಕೊಂಡರು. ಯೋನಾತಾನನು ತನ್ನ ಆಯುಧಗಳನ್ನು ಹೊರುವ ಸೇವಕನಿಗೆ, ನೀನು ನನ್ನ ಸಂಗಡ ಹತ್ಯೆ ಬಾ, ಸರ್ವೇಶ್ವರ ಅವರನ್ನು ಇಸ್ರೇಲರ ಕೈಗೆ ಒಪ್ಪಿಸಿದ್ದಾರೆ ಎಂದು ಹೇಳಿದನು. ಯೋನಾತಾನನು ಅವನ ಆಯುಧಗಳನ್ನು ಹೊರುವ ಸೇವಕನು ತಮ್ಮ ಮೊಣಕಾಲನ್ನು ಹಾಗೂ ಕೈಗಳನ್ನು ಉರುತ್ತಾ ಕಣಿವೆಯಿಂದ ಮೇಲೆ ಬಂದರು. ಯೋನಾತಾನನು ಫಿಲಿಸ್ಟಿಯರನ್ನು ನೆರಕ್ಕೆ ಉರುಳಿಸುತ್ತಾ ಹೋದನು. ಅವನ ಸೇವಕನು ಹಿಂದಿನಿಂದ ಅವರನ್ನು ಕೊಲ್ಲುತ್ತಾ ನಡೆದನು. ಹೀಗೆ ಒಂದು ಜೋಡಿ ಎತ್ತು ಒಪ್ಪತ್ತಿನಲ್ಲಿ ಉಳುವಷ್ಟು ಭೂಮಿಯಲ್ಲಿ ಸುಮಾರು 20 ಮಂದಿಯನ್ನು ಅವರು ವಧಿಸಿದರು. ಇದರಿಂದಾಗಿ ಪಾಳ್ಯದಲ್ಲಿದ್ದವರು, ಕಾವಲುಗಾರರಾಗಿ ಠಾಣದಲ್ಲಿದ್ದವರು, ಸುಲಿಗಾಗಿ ಹೊರಗೆ ಹೋಗಿದ್ದವರು ಹಾಗೂ ಉಳಿದ ಎಲ್ಲ ಜನರು ಭಯದಿಂದ ನಡುಗತೊಡಗಿದರು. ಇದಲ್ಲದೆ ದೇವರು ಭೂಕಂಪವನ್ನುಂಟು ಮಾಡಿದರು. ಈ ಕಾರಣ ಜನರಲ್ಲಿ ಮಹಾಭೀತಿಯುಂಟಾಯಿತು. ಬೆನ್ಯಾಮೀನರ ಗಿಬೆಯದಲ್ಲಿ ಕಾವಲಿದ್ದ ಸೌಲನ ಸೈನಿಕರು ಫಿಲಿಸ್ಟಿಯರ ದಂಡು ಹೀಗೆ ಕಳವಳಗೊಂಡು ಚದುರಿ ಹೋಗುತ್ತಿರುವುದನ್ನು ಕಂಡರು. ಸೌಲನು ತನ್ನ ಜೊತೆಯಲ್ಲಿದ್ದವರಿಗೆ, ನಮ್ಮನ್ನು ಬಿಟ್ಟು ಹೋದವರು ಯಾರೆಂಬುದನ್ನು ಲೆಕ್ಕ ಮಾಡಿ ನೋಡಿ ಎಂದು ಆಜ್ಞಾಪಿಸಿದನು. ಅವರು ಲೆಕ್ಕ ಮಾಡಿ ನೋಡುವಾಗ ಯೋನಾತಾನನು ಅವನ ಆಯುಧಗಳನ್ನು ಹೊರುವ ಸೇವಕನು ಇಲ್ಲದಿರುವುದು ತಿಳಿದು ಬಂದಿತು. ಆ ನಂತರ ಸೌಲನು ಅಹೀಯನಿಗೆ, ಏಫೋದನ್ನು ತೆಗೆದುಕೊಂಡು ಬಾ ಎಂದು ಆಜ್ಞಾಪಿಸಿದನು. ಆ ದಿನದಂದು ಅಹೀಯನು ಇಸ್ರೇಲರ ಮುಂದೆ ಏಫೋದನ್ನು ಹೊತ್ತು ನಡೆಯುತ್ತಿದ್ದನು. ಸೌಲನು ಯಾಜಕನೊಡನೆ ಮಾತನಾಡುತ್ತಿರುವಷ್ಟರಲ್ಲಿ ಫಿಲಿಸ್ಟಿಯರ ಸೈನ್ಯದ ಗದ್ದಲವು ಹೆಚ್ಚಾಯಿತು. ಆದುದರಿಂದ ಅವನು ದಾಳ ಹಾಕುವ ಕೈ ನಿಲ್ಲಿಸೆಂದು ಯಾಜಕನಿಗೆ ಹೇಳಿ ತನ್ನ ಜೊತೆಯಲ್ಲಿದ್ದವರನ್ನು ಕೂಡಿಕೊಂಡು ಯುದ್ಧಕ್ಕೆ ಹೋದನು. ಅಷ್ಟರಲ್ಲಿ ಫಿಲಿಸ್ಟಿಯರ ಸೈನ್ಯದಲ್ಲಿ ಗಲಿಬಿಲಿಯುಂಟಾಗಿ ಒಬ್ಬರನ್ನೊಬ್ಬರು ಕೊಂದು ಹಾಕುತ್ತಿದ್ದರು. ಇದಲ್ಲದೆ ಮುಂದಿನಿಂದಲೇ ಫಿಲಿಸ್ಟಿಯರನ್ನು ಸೇರಿಕೊಂಡು ಅವರೊಡನೆ ಪಾಳೆಯದಲ್ಲಿದ್ದ ಹಿಬ್ರಿಯರು ಸೌಲ ಯೋನಾತಾನರ ಜೊತೆಯಲ್ಲಿ ಬಂದ ಇಸ್ರೇಲರನ್ನು ಕೂಡಿಕೊಂಡರು. ಎಫ್ರೈಮ್ ಪರ್ವತ ಪ್ರಾಂತ್ಯದಲ್ಲಿ ಅಡಗಿಕೊಂಡಿದ್ದ ಇಸ್ರೇಲರಿಗೆ ಫಿಲಿಸ್ಟಿಯರು ಓಡಿ ಹೋದರೆಂಬ ಸಮಾಚಾರ ಮುಟ್ಟಿದಾಗ ಅವರು ಯುದ್ಧಕ್ಕೆ ಬಂದು ಅವರನ್ನು ಬೆನ್ನಟ್ಟಿದರು. ಹೀಗೆ ಸರ್ವೇಶ್ವರ ದಿನದಲ್ಲಿ ಇಸ್ರೇಲರಿಗೆ ಜಯವನ್ನುಂಟು ಮಾಡಿದರು. ಯುದ್ಧ ಬೇತಾವೆನಿನ ಆಚೆಯ ತನಕ ನಡೆಯಿತು. ಆ ದಿವಸ ಸೌಲನು ಇಸ್ರೇಲರಿಗೆ, ಶತ್ರುಗಳಿಗೆ ಮುಯ್ಯಿ ತೀರಿಸುವುದಕ್ಕಾಗಿ ನಿಮ್ಮಲ್ಲಿ ಒಬ್ಬನಾದರೂ ಸಾಯಂಕಾಲದವರೆಗೆ ಊಟ ಮಾಡಬಾರದು, ಮಾಡಿದವನು ಶಾಪಗ್ರಸ್ತ ಎಂದು ಆಣೆ ಇಟ್ಟಿದ್ದರಿಂದ ಅಂದು ಅವರೆಲ್ಲರೂ ಬಹಳವಾಗಿ ಬಳಲಿ ಹೋಗಿದ್ದರು. ಒಬ್ಬನಾದರೂ ಆಹಾರ ಪದಾರ್ಥವನ್ನು ರುಚಿಸಿರಲಿಲ್ಲ. ಜನರೆಲ್ಲರೂ ನೆಲಜೇನಿರುವ ಕಾಡಿಗೆ ಬಂದರು. ಅವರು ಅಲ್ಲಿ ಜೇನುತುಪ್ಪ ಹರಿಯುವುದನ್ನು ಕಂಡರೂ ಶಾಪಕ್ಕೆ ಭಯಪಟ್ಟು ಯಾವನೂ ಅದನ್ನು ಬಾಯಿಗೆ ಹಾಕಲಿಲ್ಲ. ಯೋನಾತಾನನಿಗೆ ತನ್ನ ತಂದೆ ಜನರಿಗೆ ಆಣೆ ಇಟ್ಟು ಹೇಳಿದು ಗೊತ್ತಿರಲಿಲ್ಲವಾದ್ದರಿಂದ ಅವನು ತನ್ನ ಕೋಲನ್ನು ಜೇನು ಹುಟ್ಟಿನಲ್ಲಿ ಚುಚ್ಚಿ ಕೈಯಿಂದ ತೆಗೆದು ತಿಂದನು. ಕೂಡಲೇ ಅವನ ಕಣ್ಣುಗಳು ಕಳೆಗೊಂಡವು. ಒಡನೆ ಒಬ್ಬನು ಅವನಿಗೆ, ಈ ದಿನ ಊಟ ಮಾಡುವಂಥವರು ಶಾಪಗ್ರಸ್ತರಾಗುವರೆಂದು ನಿನ್ನ ತಂದೆ ಆಣೆ ಇಟ್ಟು ಹೇಳಿದ್ದಾರೆ ಎಂದು ತಿಳಿಸಿದನು. ಜನರು ಬಹಳವಾಗಿ ಬಳಲಿ ಹೋದುದನ್ನು ಕಂಡು ಯೋನಾತಾನನು ಆ ವ್ಯಕ್ತಿಗೆ, ನನ್ನ ತಂದೆ ನಾಡಿಗೆ ನಷ್ಟವನ್ನುಂಟು ಮಾಡಿದ್ದಾರೆ. ನಾನು ಸ್ವಲ್ಪ ಜೇನುತುಪ್ಪವನ್ನು ತಿಂದುದರಿಂದ ನನ್ನ ಕಣ್ಣುಗಳು ಹೇಗೆ
ಗಾಯಗೊಂಡಿರುತ್ತವೆ ನೋಡು. ಜನರು ತಾವು ಇಂದು ಶತ್ರುಗಳಿಂದ ಸುಲಿದುಕೊಂಡ ಆಹಾರವನ್ನು ಯಥೇಚ್ಛವಾಗಿ ಊಟ ಮಾಡಿದ್ದರೆ ಅವರು ಇನ್ನಷ್ಟು ಬಲಗೊಳ್ಳುತ್ತಿದ್ದರು. ಫಿಲಿಸ್ಟಿಯರಲ್ಲಿ ಹತರಾಗದವರು ಇನ್ನೂ ಹೆಚ್ಚು ಮಂದಿ ಇದ್ದಾರೆ ಎಂದನು. ಆ ದಿನ ಜನರು ಮಿಕ್ಮಾಷಿನಿಂದ ಅಯ್ಯಾಲೋನಿನವರೆಗೆ ಫಿಲಿಸ್ಟಿಯರನ್ನು ಹೊಡೆದು ಬಹಳವಾಗಿ ದಣಿದಿದ್ದರು. ಆದ್ದರಿಂದ ಅವರು ತಾವು ಕೊಳ್ಳೆ ಮಾಡಿದ ಎತ್ತು, ಕುರಿ, ಕರು ಇವುಗಳನ್ನು ಹಿಡಿದು ನೆಲದ ಮೇಲೆಯೇ ಕೊಂದು ಮಾಂಸದೊಡನೆ ರಕ್ತವನ್ನು ತಿಂದರು. ಆಗ ಕೆಲವರು ಸೌಲನಿಗೆ, ನೋಡಿ, ಜನರು ರಕ್ತವನ್ನು ಭುಜಿಸಿ ಸರ್ವೇಶ್ವರನಿಗೆ ವಿರುದ್ಧ ಪಾಪ ಮಾಡುತ್ತಿದ್ದಾರೆ ಎಂದು ತಿಳಿಸಿದರು. ಅವನು, ಇದು ಮಹಾಪಾತಕವೇ ಸರಿ. ನೀವು ಬೇಗನೆ ನನ್ನ ಬಳಿಗೆ ಒಂದು ದೊಡ್ಡ ಕಲ್ಲನ್ನು ಹೊರಳಿಸಿ ತಂದಿಡಿ. ಬಳಿಕ ಜನರ ಬಳಿಗೆ ಹೋಗಿ ಅವರಿಗೆ, ರಕ್ತವನ್ನು ಭುಜಿಸಿ ಸರ್ವೇಶ್ವರನಿಗೆ ವಿರುದ್ಧ ಪಾಪ ಮಾಡಬೇಡಿ. ನಿಮ್ಮ ಎತ್ತು ಕುರಿಗಳನ್ನು ಇಲ್ಲಿಗೆ ತಂದು ಕೊಂದು ತಿನ್ನಿ ಎಂದು ಹೇಳಿ ಎಂದನು. ಹಾಗೆಯೇ ಜನರೆಲ್ಲರೂ ತಮ್ಮ ತಮ್ಮ ಎತ್ತು ಕುರಿಗಳನ್ನು ಅದೇ ರಾತ್ರಿ ಅಲ್ಲಿಗೆ ತಂದು ಕೊಂದು ತಿಂದರು. ಸೌಲನು ಸರ್ವೇಶ್ವರ ಸ್ವಾಮಿಗೆ ಒಂದು ಬಲಿಪೀಠವನ್ನು ಕಟ್ಟಿಸಿದನು. ಅವನು ಕಟ್ಟಿಸಿದ ಬಲಿಪೀಠಗಳಲ್ಲಿ ಇದೇ ಮೊದಲನೆಯದು. ಸೌಲನ ಮೂರ್ಖತನ. ಸೌಲನು ತನ್ನ ಸೈನಿಕರನ್ನು, ಬನ್ನಿ, ನಾವು ಈ ರಾತ್ರಿಯಲ್ಲೇ ಫಿಲಿಸ್ಟಿಯರನ್ನು ಬೆನ್ನಟ್ಟಿ ಬೆಳಗಾಗುವವರೆಗೆ ಅವರನ್ನು ಸುಲಿದುಕೊಂಡು ಒಬ್ಬನನ್ನು ಉಳಿಸದೆ ಕೊಂದು ಹಾಕೋಣ ಎಂದು ಕರೆದನು. ಅವರು, ನಿಮ್ಮ ಇಷ್ಟದಂತೆ ಆಗಲಿ ಎಂದು ಹೇಳಿದರು. ಆದರೆ ಯಾಜಕನು, ಇತ್ತ ಬನ್ನಿ, ನಾವು ದೇವರನ್ನು ವಿಚಾರಿಸೋಣ ಎಂದನು. ಸೌಲನು, ದೇವ, ನಾವು ಫಿಲಿಸ್ಟಿಯರನ್ನು ಬೆನ್ನಟ್ಟಬಹುದೇ? ನೀವು ಅವರನ್ನು ಇಸ್ರಾಯೇಲರ ಕೈಗೆ ಒಪ್ಪಿಸಿಕೊಡುವಿರೋ ಎಂದು ಕೇಳಿಕೊಂಡನು. ಆದರೆ ಸರ್ವೇಶ್ವರ ಅವನಿಗೆ ಅದರ ಉತ್ತರ ಕೊಡಲೇ ಇಲ್ಲ. ಆಗ ಸೌಲನು ಜನರ ಮುಖಂಡರಿಗೆ, ನೀವೆಲ್ಲರೂ ಇಲ್ಲಿಗೆ ಬಂದು ಈ ದಿನ ಎಲ್ಲಿ ಪಾಪಕೃತ್ಯ ನಡೆದಿದೆ ಎಂದು ವಿಚಾರಿಸಿ ಗುರುತು ಹಚ್ಚಿರಿ. ಇಸ್ರಾಯೇಲರ ರಕ್ಷಕರಾದ ಸರ್ವೇಶ್ವರನ ಆಣೆ, ಪಾಪ ಮಾಡಿದವನು ಯಾರೇ ಆಗಿರಲಿ, ಮಗನಾದ ಯೋನಾತಾನನಾಗಿದ್ದರೂ ಸರಿ, ಅವನು ಸಾಯಲೇಬೇಕು ಎಂದು ಹೇಳಿದನು. ಜನರು ಏನೂ ಮಾತಾಡದೆ ಮೌನವಾಗಿದ್ದರು. ಆಗ ಸೌಲನು ಅವರಿಗೆ, ನೀವೆಲ್ಲರೂ ಒಂದು ಕಡೆ ನಿಲ್ಲಿರಿ, ನಾನು ನನ್ನ ಮಗ ಯೋನಾತಾನನ್ನು ಮತ್ತೊಂದು ಕಡೆಯಲ್ಲಿರುವೆವು ಎಂದನು. ಅವರು, ನಿಮ್ಮ ಇಷ್ಟದಂತೆ ಆಗಲಿ ಎಂದರು. ಆನಂತರ ಸೌಲನು, ಇಸ್ರಾಯೇಲ್ ದೇವರೇ, ಸತ್ಯವನ್ನು ತಿಳಿಸಿ ಎಂದು ಸರ್ವೇಶ್ವರನನ್ನು ಪ್ರಾರ್ಥಿಸಿ ಚೀಟು ಹಾಕಿದನು. ಅದು ಅವನಿಗೂ ಯೋನಾತಾನನಿಗೂ ಬಂದಿತು. ಜನರು ಪಾರಾದರು. ಸೌಲನು ಮತ್ತೆ, ನಮ್ಮಿಬ್ಬರಿಗೆ ಚೀಟು ಹಾಕಿ ಎಂದು ಹೇಳಿದನು. ಹಾಗೆಯೇ ಮಾಡಿದಾಗ ಚೀಟು ಯೋನಾತಾನನಿಗೆ ಬಿದ್ದಿತು. ಆಗ ಸೌಲನು ಯೋನಾತಾನನ್ನು, ನೀನು ಏನು ಮಾಡಿದೆ ಹೇಳು ಎಂದು ಕೇಳಿದನು. ಅವನು, ನಾನು ಕೋಲಿನಿಂದ ಸ್ವಲ್ಪ ಜೇನುತುಪ್ಪವನ್ನು ತೆಗೆದುಕೊಂಡು ತಿಂದೆ, ಸಾಯುವುದಕ್ಕೆ ಸಿದ್ಧನಾಗಿದ್ದೇನೆ ಎಂದು ಉತ್ತರ ಕೊಟ್ಟನು. ಅದಕ್ಕೆ ಸೌಲನು, ಯೋನಾತಾನನೇ, ನಾನು ನಿನ್ನನ್ನು ಕೊಲ್ಲದೆ ಬಿಟ್ಟರೆ ದೇವರು ನನಗೆ ಬೇಕಾದುದನ್ನು ಮಾಡಲಿ ಎಂದನು. ಜನರು ಅವನಿಗೆ, ದೇವರ ಸಹಾಯದಿಂದ ಈ ದಿನ ಇಸ್ರಾಯೇಲರಿಗೆ ಮಹಾಜಯವನ್ನುಂಟು ಮಾಡಿದ ಯೋನಾತಾನನು ಸಾಯಬೇಕೆ? ಕೂಡದು. ಸರ್ವೇಶ್ವರನಾಣೆ, ಅವನ ತಲೆ ಕೂದಲುಗಳಲ್ಲಿ ಒಂದನ್ನೂ ನೆಲಕ್ಕೆ ಬೀಳಿಸಬಾರದು ಎಂದು ಹೇಳಿ ಪ್ರಾಯಶ್ಚಿತ್ತವನ್ನು ಕೊಟ್ಟು ಅವನನ್ನು ಬಿಡಿಸಿದರು. ಸೌಲನು ಆಮೇಲೆ ಫಿಲಿಸ್ಟಿಯರನ್ನು ಹಿಂದಟ್ಟದೆ ತನ್ನ ಮನೆಗೆ ಹೋದನು. ಫಿಲಿಸ್ಟಿಯರು ತಮ್ಮ ಪ್ರಾಂತ್ಯಕ್ಕೆ ಹೋದರು. ಸೌಲನ ಆಳ್ವಿಕೆ ಮತ್ತು ಕುಟುಂಬ. ಸೌಲನು ಇಸ್ರಾಯೇಲರ ಅರಸರಾದ ಮೇಲೆ ಅವನು ಸುತ್ತಲಿನ ವೈರಿಗಳಾದ ಮೋವಾಬ್ಯರು, ಅಮ್ಮೋನಿಯರು, ಏದೋಮ್ಯರು, ಚೋಬದ ಅರಸರು, ಫಿಲಿಸ್ಟಿಯರು ಇವರೊಡನೆ ಯುದ್ಧ ಮಾಡಿದನು. ಹೋದ ಕಡೆಯಲ್ಲೆಲ್ಲ ಜಯವನ್ನೇ ಹೊಂದಿದನು. ಇದಲ್ಲದೆ ಅವನು ಸುಲಿಗೆ ಮಾಡುವವರಾದ ಅಮಲೇಕ್ಯರಿಗೆ ವಿರೋಧವಾಗಿ ದಂಡೆತ್ತಿ ಹೋಗಿ ಅವರನ್ನು ಸದೆಬಡಿದು ಇಸ್ರಾಯೇಲರನ್ನು ಅವರ ಕೈಗೆ ಸಿಕ್ಕದಂತೆ ತಪ್ಪಿಸಿದನು. ಸೌಲನ ಗಂಡು ಮಕ್ಕಳ ಹೆಸರು ಇವು: ಯೋನಾತಾನ್, ಇಷ್ಪಿ ಮತ್ತು ಮಲ್ಕೀಶುವ. ಅವನ ಹೆಣ್ಣು ಮಕ್ಕಳ ಹೆಸರು ಮೇರಬ್ ಮತ್ತು ಮೀಕಲ್. ಅಹೀಮಾಚನ ಮಗಳಾದ ಅಹೀನೋವಮ್ಮಳು ಅವನ ಹೆಂಡತಿ. ನೇರನ ಮಗನಾದ ಅಬ್ನೇರನು ಅವನ ಸೇನಾಪತಿ. ನೇರನು ಸೌಲನ ಚಿಕ್ಕಪ್ಪನು. ಸೌಲನ ತಂದೆಯಾದ ಕೀಷನು ಅಬ್ನೇರನ ತಂದೆಯಾದ ನೇರನು ಅಬಿಯೇಲನ ಮಕ್ಕಳು. ಸೌಲನ ಜೀವಮಾನದಲ್ಲೆಲ್ಲ ಫಿಲಿಸ್ಟಿಯರಿಗೂ ಇಸ್ರಾಯೇಲರಿಗೂ ಘೋರ ಯುದ್ಧ ಇದ್ದುದರಿಂದ ಅವನು ಎಲ್ಲಿಯಾದರೊಬ್ಬ ಬಲಿಷ್ಠನು ಪರಾಕ್ರಮಶಾಲಿಯೂ ಆದ ಮನುಷ್ಯನನ್ನು ಕಂಡ ಕೂಡಲೇ ಅವನನ್ನು ತನ್ನ ಸೈನ್ಯಕ್ಕೆ ಸೇರಿಸಿಕೊಳ್ಳುತ್ತಿದ್ದನು.